ಎರಡು ಬೈ ಎಲೆಕ್ಷನ್ಸ್ ಅಲ್ಲಿ ಧಾರವಾಡಕ್ಕಿಂತ ಹಿರಿಯೂರು ಹೆಚ್ಚು ಸದ್ದು ಮಾಡ್ತಾ ಇದೆ. ಅದರಲ್ಲೂ ಹಿರಿಯೂರು ಕ್ಯಾಂಡಿಡೇಚರ್ಗಲ್ಲ, ಬದಲಾಗಿ ಬೈ ಎಲೆಕ್ಷನ್ ಉಸ್ತುವಾರಿಗಾಗಿನೇ ಪೈಪೋಟಿ ಶುರುವಾಗ್ಬಿಟ್ಟಿದೆ ಅಂತ. ಸೊ ಯಾರ್ಯಾರು ಪೈಪೋಟಿನಲ್ಲಿ ಇದ್ದಾರೆ ಅಂತ ನೋಡೋದಾದ್ರೆ, ಜಾರಕಿಹೊಳಿ ಸತೀಶ್, ಡಿ.ಕೆ. ಸುರೇಶ್ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಮೂರು ಜನರ ನಡುವೆ ಪೈಪೋಟಿ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಹಿರಿಯೂರು ಎಲೆಕ್ಷನ್ನ ಇಂಟೆನ್ಸಿಟಿ ಎಷ್ಟಿರಬೇಕು ಅಂತ. ಶಿಗ್ಗಾವಿ ಬಾಗಲಕೋಟೆಯನ್ನು ಗೆಲ್ಲಿಸಿದ ಕೀರ್ತಿ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಅವರು ಅದನ್ನು ನಾನು ಅಂತ ತುಂಬ ಕ್ಲೈಮ್ ಮಾಡ್ಕೊಳ್ಳದೆ ಹೋದರೂ ಕೂಡ ಸಿಕ್ಕಾಪಟ್ಟೆ ಒಂದು ಅಂಡರ್ ಕರೆಂಟ್ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದು ಎಲ್ರಿಗೂ ಗೊತ್ತಿದೆ. ಹಿರಿಯೂರು ಗೆಲ್ಲಿಸ್ಕೊಂಡು ಬಂದರೆ ಮತ್ತಷ್ಟು ವರ್ಚಸ್ಸು ಜಾಸ್ತಿ ಆಗತ್ತೆ. ಗೆಲುವಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗುವ ಪ್ರಯತ್ನ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರಾ? ಮತ್ತೊಂದು ಕಡೆ ಅಹಿಂದ ನಾಯಕರಾಗಿ ಮುನ್ನೆಲೆಗೆ ಬರೋದಕ್ಕೆ ಈ ಹಿರಿಯೂರು ಉಸ್ತುವಾರಿ ಇನ್ನಷ್ಟು ಸಹಾಯ ಮಾಡುತ್ತೆ ಅಂತ ಹೇಳಲಾಗಿದೆ. ಡಿ.ಕೆ.ಶಿ ನಂತರ ಟ್ರಬಲ್ ಶೂಟರ್ ಆಗುವ ಹಾದಿಯಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರಾ? ರಾಜ್ಯ ರಾಜಕಾರಣಕ್ಕೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಕೂಡ ಎಂಟ್ರಿ ಕೊಡೋದಕ್ಕೆ ಬಯಸ್ತಾ ಇದ್ದಾರಾ? ಇನ್ನು ಹಿರಿಯೂರು ಉಸ್ತುವಾರಿ ಮೇಲೆ ಡಿ.ಕೆ. ಸುರೇಶ್ ಕಣ್ಣು ಹಾಕಿರೋದು ಅಂದ್ರೆ ಅದು ಒಂದು ಲೀಡ್ ಕೊಡುತ್ತೆ ಅಂತ. ಸೋಲಿನ ಹಾದಿ ಬಿಟ್ಟು ಗೆಲುವಿನ ರೂವಾರಿ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ? ಇನ್ನು ಡಿ.ಸಿ.ಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಉಸ್ತುವಾರಿ ವಹಿಸ್ಕೊಳ್ಳೋದಕ್ಕೆ, ಹಿರಿಯೂರು ಎಲೆಕ್ಷನ್ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದಲ್ಲಿ ಸೈಡ್ ಲೈನ್ ಆಗ್ತಿದ್ದಾರೆ ಅನ್ನೋ ಗುಸುಗುಸು ಮಾತಿದೆ. ಅದನ್ನು ಮೀರೋದಕ್ಕೆ ಇದು ಒಂದು ದಾರಿ ಆಗತ್ತಾ? ಎಸ್ಸಿ ಮತ ಸೆಳೆದು ಹಿರಿಯೂರು ಗೆಲ್ಲಿಸಿದ್ರೆ ಮತ್ತಷ್ಟು ವರ್ಚಸ್ಸು ಹೆಚ್ಚಾಗತ್ತೆ. ಸೊ ಈ ಎಲ್ಲ ಲೆಕ್ಕಾಚಾರಗಳು ಈಗಲೇ ಹಿರಿಯೂರು ಬೈ ಎಲೆಕ್ಷನ್ ಉಸ್ತುವಾರಿ ವಿಚಾರದಲ್ಲಿ ಇರ್ತಕ್ಕಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಕನೆಕ್ಟ್ ಆಗಿದ್ದಾರೆ. ವೀರೇಂದ್ರ, ಹಿರಿಯೂರು ಬೈ ಎಲೆಕ್ಷನ್ ಈ ಸಾರಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಉಸ್ತುವಾರಿ ಯಾರಾಗಬೇಕು ಅನ್ನೋದ್ರಿಂದ ಹಿಡಿದು ಈ ಕಡೆ ಬಿಜೆಪಿ ಜೆಡಿಎಸ್ ಪಾಳ್ಯದಲ್ಲಿ ಅಭ್ಯರ್ಥಿತನದವರೆಗೆ ಏನೆಲ್ಲ ಹೇಳ್ಬೋದು? ಶ್ರೀಲಕ್ಷ್ಮಿ, ಬಹುಶಃ ಹಿರಿಯೂರು ಚುನಾವಣೆ ಧಾರವಾಡ ಗ್ರಾಮೀಣಕ್ಕಿಂತಲೂ ಅತಿ ಹೆಚ್ಚು ಒಂದು ರೀತಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ ಅಂತ ಹೇಳ್ಬೋದು. ಯಾವ ಕಾರಣಕ್ಕಾಗಿ ಅಂದರೆ ನೋಡಿ, ಇದು ಉಸ್ತುವಾರಿ ಅಷ್ಟೇ ಅಲ್ಲ, ಉಸ್ತುವಾರಿ ಅಷ್ಟೇ ಅದನ್ನು ಮೀರಿ ಈಗ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆ ಮುಂದುವರೆದಿದೆ. ಆದರೆ ಉಸ್ತುವಾರಿ ಯಾಕೆ ಮುಖ್ಯ ಅಂದರೆ ನೋಡಿ, ಸತೀಶ್ ಜಾರಕಿಹೊಳಿ ಅವರು ವಿಚಾರಣೆ ಮಾತಾಡೋಣ. ಅವರು ಈಗ ಶಿಗ್ಗಾವಿಯಲ್ಲಿ ಉಸ್ತುವಾರಿ ತೊಗೊಂಡಿದ್ರು, ಉಸ್ತುವಾರಿ ತೆಗೆದುಕೊಂಡು ಅಲ್ಲಿ ಗೆಲ್ಲಿಸಿದ್ರು ಯಾಸೀನ್ ಪಠಾಣ್ ಅವ್ರನ್ನ. ಸೊ ಆ ಕ್ರೆಡಿಟನ್ನ ಹೈಕಮಾಂಡ್ ಮುಂದೆ ಕ್ಲೈಮ್ ಮಾಡಿಕೊಂಡ್ರು. ಅದಾದ ನಂತರ ಬಾಗಲಕೋಟೆ ಹಾಗೂ ದಾವಣಗೆರೆ ಎಲೆಕ್ಷನ್ ಆಯಿತು. ಅವಾಗ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆ ಚುನಾವಣೆ ಉಸ್ತುವಾರಿ ತೊಗೊಂಡ್ರು, ದಾವಣಗೆರೆದು ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡಿದ್ರು. ಆಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು. ಸೊ ಆ ಕಾರಣಕ್ಕಾಗಿ ಬಹಳ ಮುಖ್ಯ ಆಗಿತ್ತು ಎರಡು ಕ್ಷೇತ್ರಗಳದ್ದು. ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಯಲ್ಲಿ ಏನು ಮಾಡಿದ್ರು, ಅಲ್ಲಿ ನೇರ ಉಸ್ತುವಾರಿ ತಗೊಳ್ಳಿಲ್ಲ. ಅಲ್ಲಿ ಆರ್.ಬಿ. ತಿಮ್ಮಾಪುರ ಅವರು ಉಸ್ತುವಾರಿ, ಇವರು ಅವ್ರ ಜೊತೆಗೆ ನಿಂತು ಇಡೀ ಚುನಾವಣೆಯನ್ನು ಇವರೇ ನಿರ್ವಹಣೆ ಮಾಡಿದ್ರು ಅಂತ ಅದನ್ನೇ ಹೇಳ್ತಾ ಇದ್ರು. ನಮಗೆ ಉಸ್ತುವಾರಿ ಕೊಡದೇ ಇದ್ರು ನಾವು ಉಸ್ತುವಾರಿ ತಗೋತೀವಿ ಅಂತ ಹೇಳ್ತಾ ಇದ್ರು. ಮೊನ್ನೆ ಪ್ರೆಸ್ ಮೀಟಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು, ಉಸ್ತುವಾರಿ ನಮಗೆ ನೇರವಾಗಿ ನೀವೇ ಉಸ್ತುವಾರಿ ಅಂತಲೇ ಅಧಿಕೃತವಾಗಿ ನಮಗೆ ಪ್ರಕಟಣೆ ಹೊಡಬೇಕು ಅಂತ ಇಲ್ಲ, ನಾವು ಉಸ್ತುವಾರಿ ತಗೊಂಡು ಆ ಚುನಾವಣೆಯನ್ನು ಕೆಲಸ ಮಾಡಿದ್ದೀವಿ, ಮುಂದೆಯೂ ಮಾಡ್ತೀವಿ ಅನ್ನೋ ಮಾತು ಹೇಳ್ತಾ ಇದ್ರು. ಆದರೆ ಈ ಚುನಾವಣೆ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ನಾಯಕತ್ವ ಬದಲಾವಣೆಯ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ನಡೀತಾ ಇರುವಂತಹ ಮೊಟ್ಟ ಮೊದಲ ಉಪಚುನಾವಣೆ. ಹೀಗಾಗಿ ಇದು ಡಿ.ಕೆ. ಶಿವಕುಮಾರ್ ಅವರಿಗೂ ಪ್ರತಿಷ್ಠೆಯ ಪ್ರಶ್ನೆ. ಮತ್ತೊಂದು ಕಡೆ ಅಪೋಸಿಷನ್ ಕೂಡ ನಾಯಕತ್ವ ಬದಲಾವಣೆಯ ನಂತರ ಕಾಂಗ್ರೆಸ್ನ ಪ್ರಭಾವ ಕಡಿಮೆ ಆಗಿದೆ ಅನ್ನೋದನ್ನು ತೋರಿಸಲಿಕ್ಕೆ ನಾವೊಂದು ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ಒಟ್ಟಾಗಿದೆ. ಅದಕ್ಕೆ ನೋಡಿ, ಕುಮಾರಸ್ವಾಮಿ ಅವ್ರ ಹೆಸರೇ ಕೇಳಿಬಂತು ಹಿರಿಯೂರಿಗೆ. ಕುಮಾರಸ್ವಾಮಿಯವರು ಅವರೇ ಅಭ್ಯರ್ಥಿ ಆಗ್ತಾರೋ ಬಿಡ್ತಾರೋ ಜವಾಬ್ದಾರಿ ಅಂತ ಅವ್ರು ತಗೋತಾರೆ. ಯಾಕೆ ಅಂದರೆ ನೋಡಿ, ಅಲ್ಲಿ ಜೆ.ಡಿ.ಎಸ್ಸಿಗೆ ನಿಮಗೆ ಆ ಭಾಗದಲ್ಲಿ ಬಹುಶಃ ಒಂದಷ್ಟು ಗಣನೀಯ ಪ್ರಮಾಣದ ಮತಗಳು ಬಂದಿದೆ ಅಂದರೆ ಅದು ಹಿರಿಯೂರಿನಲ್ಲೇ. ಯಾಕಂದರೆ 2018ರಲ್ಲಿ ಜೆ.ಡಿ.ಎಸ್ 42,000 ಓಟ್ ತೊಗೊಂಡಿತ್ತು. ಕಳೆದ ಚುನಾವಣೆಯಲ್ಲಿ 23ರಲ್ಲಿ ಸುಮಾರು 30,000 ಚಿಲ್ಲರೆ ಓಟ್ ತೊಗೊಂಡಿದ್ರು ಅವರು. ಹೀಗಾಗಿ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ಹಾಗಾದರೆ ಈಗ ಜೆ.ಡಿ.ಎಸ್ಸಿಗೆ ಹೋಗುತ್ತಾ ಬಿ.ಜೆ.ಪಿಗೆ ಹೋಗುತ್ತಾ ಅನ್ನೋದ್ರ ಮೇಲೆ ಅದರ ಉಸ್ತುವಾರಿ ತೀರ್ಮಾನ ಆಗುತ್ತೆ. ಆದರೆ ಇಲ್ಲಿ ಇವರ್ ರೈಟ್, ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು, ಡಿ.ಕೆ. ಸುರೇಶ್ ಆಗಿರ್ಬೋದು, ಹಾಗೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರು, ಮೂವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಯಾರನ್ನ ಹೈಕಮಾಂಡ್ ಚೂಸ್ ಮಾಡುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ನೋಡಿ, ಉಸ್ತುವಾರಿಯನ್ನು ಕೊಡುವಾಗ ಆ ಕ್ಷೇತ್ರದಲ್ಲಿ ಸಮುದಾಯವಾರು ಮತಗಳನ್ನ ಕೂಡ ನೋಡ್ತಾ ಹೋಗ್ತಾರೆ. ನೀವು ಹಾಗೆ ನೋಡ್ಲಿಕ್ಕೆ ಹೋದರೆ ಅಲ್ಲಿ ಗೆಲ್ತಾ ಇದ್ರಲ್ಲ, ಈಗ ಲಾಸ್ಟ್ ಎಮ್.ಎಲ್.ಎ ಆಗಿದ್ರಲ್ಲ ಯಾರು, ಸುಧಾಕರ್ ಅವರು ಜೈನ ಸಮುದಾಯಕ್ಕೆ ಸೇರಿದವರು. ನೀವು ಹುಡುಕ್ ನೋಡಿದ್ರು ಅಲ್ಲಿ ನಿಮಗೆ 1,000 ಓಟ್ ಸಿಗಲ್ಲ, ಬಟ್ ಅವರು ಎಮ್.ಎಲ್.ಎ ಆಗ್ತಾಯಿದ್ರು. ಹಾಗೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಇದ್ದಾರಲ್ಲ, ಕೃಷ್ಣಪ್ಪನವ್ರ ಮಗಳು, ಅವರು 2018ರಲ್ಲಿ ಎಮ್.ಎಲ್.ಎ ಆಗಿದ್ದರು, 77,000 ಓಟ್ ತಗೊಂಡಿದ್ರು. ಕಳೆದ ಚುನಾವಣೆಯಲ್ಲಿ ಅವರು ಸೆಕೆಂಡ್ ಪ್ಲೇಸ್, 2 ಬಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಈಗ ಅವರು ಕಾಂಗ್ರೆಸ್ಸಲ್ಲಿದ್ದಾರೆ. ಸೊ ಅವರು ಈಗ ಕಾಂಗ್ರೆಸ್ಸಲ್ಲಿದ್ದರೂ ಕೂಡ ಅಲ್ಲಿ ಗೊಲ್ಲ ಸಮುದಾಯದ ಮತಗಳು ಗಣನೀಯ ಪ್ರಮಾಣದಲ್ಲಿ ಇದೆ ಅನ್ನುವ ಕಾರಣಕ್ಕಾಗಿ ಅವ್ರ ಹೆಸರು ಮುನ್ನೆಲೆಗೆ ಬಂದಿದೆ. ಆದರೆ ಉಸ್ತುವಾರಿ ಅಂತ ನೋಡ್ಲಿಕ್ಕೆ ಹೋದರೆ ನಿಮಗಲ್ಲಿ ಸಹಜವಾಗಿ ಯಾರು
ಸ್ವಲ್ಪ ದಲಿತ ಸಮುದಾಯದವರು ಇದ್ದಾರೆ ಅಂಥವರಿಗೆ ಕೊಡ್ತಾರೆ ಉಸ್ತುವಾರಿನ. ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಯಲ್ಲಿದೆ. ಆದರೆ ಸತೀಶ್ ಜಾರಕಿಹೊಳಿ ಅವರೇ ಹೇಳ್ಕೊಂಡ ಹಾಗೆ ಅವ್ರಿಗೆ ಉಸ್ತುವಾರಿ ಕೊಡದೇ ಇದ್ರು ನಾನು ಉಸ್ತುವಾರಿ ತಗೊಳ್ಳೋನೆ ಅನ್ನುವಂಥ ಸಂದೇಶ ಏನು ಕೊಟ್ಟಿದ್ದಾರಲ್ಲ, ಆ ರೀತಿ ಜವಾಬ್ದಾರಿ ತೊಗೊಂಡವರು ಚುನಾವಣೆಯನ್ನು ಮಾಡುವ ಲಕ್ಷಣಗಳು ಗೋಚರಿಸ್ತಾ ಇವೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಂದ್ರ ಉಪ್ಪಂದ ಡೀಟೇಲ್ಸ್ಗಾಗಿ.